ತೆಂಗಿನಕಾಯಿ ಬಳಸದೆ ಕೇವಲ ಉದ್ದಮೆಣಸು ಮಾತ್ರ ಹಾಕಿ ಮಾಡಿದಂತಹ ಚಿಕನ್ ರೆಸಿಪಿ ತುಂಬ ರುಚಿಯಾಗಿರ್ತದೆ. ಇದು ಈ ಮಸಾಲೆಗೆ ಏನೇನು ಹಾಕಿದ್ದೇನೆಲ್ಲ ನೋಡುವ. ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಂಡ್ ಚಾನಲ್ಗೆ ನಿಮಗೆಲ್ರಿಗೂ ಆತ್ಮೀಯ ಸ್ವಾಗತ. ನಾನು ನೋಡಿ ಈ ರೀತಿ ಎಲ್ಲ ಸಾಮಾನನ್ನು ಸಹ ಡ್ರೈ ಫ್ರೈ ಮಾಡಿ, ಅಂದರೆ ಎಣ್ಣೆ ಹಾಕದೆ ಫ್ರೈ ಮಾಡಿ ಒಂದು ಡಬ್ಬದಲ್ಲಿ ಕಲೆಕ್ಟ್ ಮಾಡಿ ಇಡ್ತೇನೆ. ನೋಡಿ ಕ್ರಿಸ್ಪಾಗಿದೆ ನೋಡಿ. ಮೆಣಸು ಸಹ ಇದನ್ನು ಸಹ ಅಷ್ಟೇ ಎಲ್ಲ ಸಾಮಾನು ಬೇರೆ ಬೇರೆ ಡಬ್ಬದಲ್ಲಿ ಮಾಡಿಟ್ರೆ ತಕ್ಷಣ ನಮಗೆ ಪದಾರ್ಥ ಮಾಡಲಿಕ್ಕೆ, ಸಾಮಾನು ಹಾಕಲಿಕ್ಕೆ ಸುಲಭ ಆಗ್ತದೆ. ಅದಕ್ಕೋಸ್ಕರ ಈಗ ನಾವು ಕೋಳಿಗೆ ಏನೇನು ಮಸಾಲೆ ಹಾಕಬೇಕು ನೋಡುವ. 2 ಟೇಬಲ್ ಸ್ಪೂನ್ ಅಂದರೆ ಹಾಕಿದ್ದೇನೆ. 4 ಟೇಬಲ್ ಸ್ಪೂನ್ನಷ್ಟು ಕೊತ್ತಂಬರಿ ಬೀಜ, ಇದು ಹುರಿದದೆ ಎಲ್ಲ. 1.5 ಟೀ ಸ್ಪೂನ್ನಷ್ಟು ಹುರಿದ ಜೀರಿಗೆ, ಡ್ರೈ ರೋಸ್ಟ್ ಮಾಡಿದ ಜೀರಿಗೆ. ಒಂದು ಸಣ್ಣ ಟೀ ಸ್ಪೂನಲ್ಲಿ 1 ಟೀ ಸ್ಪೂನ್ನಷ್ಟು ಹುರಿದ ಸಾಸಿವೆ, ಮಸ್ಟರ್ಡ್ ಸೀಡ್ಸ್, ಡ್ರೈ ರೋಸ್ಟೆಡ್ ಮಸ್ಟರ್ಡ್ ಸೀಡ್ಸ್. ಇದರಲ್ಲೊಂದು ಅರ್ಧ ಚಮಚದಷ್ಟು ಡ್ರೈ ರೋಸ್ಟೆಡ್ ಮೆಂತೆಕಾಳು, ಮತ್ತೊಂದು ಅರ್ಧ ಟೇಬಲ್ ಸ್ಪೂನ್ನಷ್ಟು ಕರಿಮೆಣಸು, ಅದು ಸಹ ಅಷ್ಟೇ. ಎಲ್ಲವನ್ನು ನಾನು ಡ್ರೈ ರೋಸ್ಟ್ ಮಾಡಿದ್ದೇನೆ ಸಾಮಾನನ್ನು. ಸಣ್ಣ ಅರ್ಧ ಚಮಚ ಅರಸಿನ ಹಾಕುವ. ಈಗ ಎಲ್ಲವನ್ನು ಡ್ರೈ ರೋಸ್ಟ್ ಮಾಡಿ ಡಬ್ಬದಲ್ಲಿ ಹಾಕಿಟ್ರೆ ತಕ್ಷಣ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಸುಲಭ ಆಗ್ತದೆ. ಇದಕ್ಕೆ ಒಂದು 2 ಏಲಕ್ಕಿ, ಮತ್ತೊಂದು 4 ಲವಂಗ, 4ರಿಂದ 5 ಲವಂಗ, ಮಧ್ಯಮ ಗಾತ್ರದ ಒಂದು ಈರುಳ್ಳಿ. ಇದೆಲ್ಲ ನಮಗೆ ಗ್ರೈಂಡ್ ಮಾಡಲಿಕ್ಕೆ. ಒಂದು ಈರುಳ್ಳಿಯನ್ನು ಹಾಕಿದ್ದೇನೆ ನಾನು. ಇದರಲ್ಲೊಂದು ದೊಡ್ಡ ಗಾತ್ರದ 6 ಬೆಳ್ಳುಳ್ಳಿ, ಸಣ್ಣದಾದರೆ ಒಂದು 8 ಹಾಕ್ಕೊಳ್ಬಹುದು. ನೋಡಿ ಇದು ಸ್ವಲ್ಪ ದೊಡ್ಡದುಂಟು, ಅದಕ್ಕೆ 6 ಹಾಕಿದ್ದೇನೆ ನಾನು. ಇಷ್ಟು ಮಸಾಲೆಯನ್ನು ನುಣ್ಣಗೆ ನಾವು ಫ್ರೈ ಮಾಡಲಿಕ್ಕುಂಟು ಗ್ರೈಂಡರಲ್ಲಿ. ಇದು ಉದ್ದ ಮೆಣಸು, ಇದು ಸಹ ಡ್ರೈ ರೋಸ್ಟ್ ಮಾಡಿದ್ದೇನೆ. ಒಂದು 14ರಷ್ಟು ಉದ್ದ ಮೆಣಸನ್ನು ಹಾಕಿದ್ದೇನೆ. ಖಾರ ಕಡಿಮೆ ಬೇಕಿದ್ದರೆ 10 ಅಥವಾ 12 ಹಾಕ್ಕೊಳ್ಬಹುದು. ಇದೆಲ್ಲವನ್ನು ನಾನು ಗ್ರೈಂಡರಿಗೆ ಹಾಕಿ ಈಗ ನುಣ್ಣಗೆ ರುಬ್ಬಲಿಕ್ಕೆ ಹಾಕಿದ್ದೇನೆ. ಇದು ಒಂದು ದೊಡ್ಡ ಈರುಳ್ಳಿ, ಮತ್ತೊಂದು 3 ಟೊಮೆಟೊ. ಇದು ನಮಗೆ ಕೋಳಿ ಬೇಯಿಸಲಿಕ್ಕೆ ಬೇಕಾಗ್ತದೆ. ನಾನು ಇದು ನೋಡಿ ಈ ರೀತಿ ತೆಳುವಾಗಿ ಕಟ್ ಮಾಡಿ ಇಟ್ಟಿದ್ದೇನೆ. ಇದರಲ್ಲಿ ಕಾಲು ಭಾಗಕ್ಕಿಂತ ಸ್ವಲ್ಪ ಹೆಚ್ಚು ಒಗ್ಗರಣೆಗೋಸ್ಕರ ತೆಗೆದಿಟ್ಟಿದ್ದೇನೆ. ಇದು ನೋಡಿ ನಾವು ಪದಾರ್ಥ ಮಾಡುವಾಗ ಹಾಕಲಿಕ್ಕೋಸ್ಕರ. ಸಾಧಾರಣ ಒಂದು 1.5 ಕಪ್ಪಿನಷ್ಟು ಉಂಟು. ದೊಡ್ಡ ಈರುಳ್ಳಿ ತೆಗೆದುಕೊಂಡದ್ದು ನಾನು ಇದಕ್ಕೆ. ಮತ್ತು 3 ಟೊಮೆಟೊ, ಇದನ್ನು ಸಹ ಅಷ್ಟೇ ತುಂಬ ಸಣ್ಣದು ಸಲ್ಲ, ಆ ರೀತಿ ಕಟ್ ಮಾಡಿ ನಾನು ಇದಕ್ಕೆ ಹಾಕ್ತಾ ಇದ್ದೇನೆ. ಒಂದು ಅರ್ಧ ಲಿಂಬೆ ರಸ, ಬೀಜ ಎಲ್ಲ ಲಿಂಬೆದು ತೆಗೆದು ನಂತರ ರಸ ಹಾಕಿದ್ದೇನೆ. ಉಪ್ಪು ಒಂದು 2 ಟೇಬಲ್ ಸ್ಪೂನ್ನಷ್ಟು ಉಪ್ಪು ಹಾಕಿದ್ದೇನೆ. ಈಗ ನಾನು ಗ್ರೈಂಡ್ ಮಾಡಿ ತಂದ ಈ ಮಸಾಲೆ ನೋಡಿದ್ದು ಅದನ್ನೀಗ ಇದಕ್ಕೆ ಹಾಕಿ, ನಂತರ ಆ ಮಸಾಲೆ ಸ್ವಲ್ಪ ಇದೆ ಪಾತ್ರೆಯಲ್ಲಿ, ಅದಕ್ಕೋಸ್ಕರ 1 ಲೋಟದಷ್ಟು ನೀರು ಹಾಕಿ ಈಗ ಇದನ್ನೊಂದು ಸಲ ಕೋಳಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸಾಧಾರಣ 2 ಟೇಬಲ್ ಸ್ಪೂನ್ನಷ್ಟು ತುಪ್ಪ ಹಾಕಿ ಇದನ್ನೊಂದು ಸಲ ಮಿಕ್ಸ್ ಮಾಡಿ ಈಗ ಬೇಯಲಿಕ್ಕೆ ಇಡಬೇಕು. ಮೊದಲೊಂದು ಸಲ ಹೈ ಫ್ಲೇಮಲ್ಲಿ ಬೇಯಲಿಕ್ಕಿಟ್ಟು ನಂತರ ಇದನ್ನು ಲೋ ಟು ಮೀಡಿಯಮ್ ಹೀಟಲ್ಲಿ ಬೇಯಿಸಬೇಕು. ಇನ್ನು ಎಕ್ಸ್ಟ್ರಾ ನೀರು ಹಾಕುವ ಅಗತ್ಯ ಇಲ್ಲ. ಕೋಳಿ ಟೊಮೆಟೊ ಎಲ್ಲ ಸ್ವಲ್ಪ ನೀರು ಬಿಡ್ತದೆ, ಅದಕ್ಕೋಸ್ಕರ ತುಂಬ ಸಾಫ್ಟ್ ಆಗುವಾಗ. ನೋಡಿ ಈಗ ಹೈ ಫ್ಲೇಮಲ್ಲಿ ಇದು ಒಂದು ಕುದಿ ಬರ್ತಾ ಉಂಟಷ್ಟೇ. ಈಗ ಸ್ವಲ್ಪ ಜಾಸ್ತಿ ಕುದಿ ಬಂದ ಕೂಡಲೇ ಲೋ ಟು ಮೀಡಿಯಮ್ ಹೀಟಲ್ಲಿ ಇಡಬೇಕಾಗ್ತದೆ. ನೀವಿನ್ನೂ ನನ್ನ ಚಾನಲ್ ಗುಡ್ ಫುಡ್ ಲ್ಯಾಂಡನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಬಟನನ್ನು ಪ್ರೆಸ್ ಮಾಡಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ. ಇದೇ ರೀತಿ ಮುಚ್ಚಳ ಮುಚ್ಚಿ ಮೆಲ್ಲ ಉರಿಯಲ್ಲಿ ಒಂದು 1/4 ಗಂಟೆ ಬೇಯಿಸಬೇಕಾಗ್ತದೆ ಇದನ್ನು. ಇದು ಟೆಂಡರ್ ಚಿಕನ್ ಅಲ್ಲ, ಅದಕ್ಕೋಸ್ಕರ ಇದನ್ನು ಸ್ವಲ್ಪ ಹೆಚ್ಚು ಬೇಯಿಸಬೇಕಾಗ್ತದೆ. ಕೋಳಿ ಈಗ ಚೆನ್ನಾಗಿ ಬೆಂದಿದೆ. ಈಗ ನಾನು ಇದಕ್ಕೆ ಪಕ್ಕದಲ್ಲೇ ಒಗ್ಗರಣೆ ರೆಡಿ ಮಾಡ್ತಾ ಇದ್ದೇನೆ. 4 ಟೇಬಲ್ ಸ್ಪೂನ್ನಷ್ಟು ತೆಂಗಿನ ಎಣ್ಣೆ, 1.5 ಚಮಚದಷ್ಟು ಸಾಸಿವೆ, 1.5 ಟೀ ಸ್ಪೂನು, ಮತ್ತು ತೆಗೆದಿಟ್ಟ ನೋಡಿ ಒಂದು ಸಣ್ಣ ಅರ್ಧ ಈರುಳ್ಳಿ, ಮತ್ತೊಂದು 6-7 ಎಸಳು ಸಿಪ್ಪೆ ತೆಗೆದ ಬೆಳ್ಳುಳ್ಳಿ. ಇದೆಲ್ಲವನ್ನು ಗೋಲ್ಡನ್ ಬ್ರೌನ್ ಆಗುವವರೆಗೆ ಹುರಿದು ಸ್ವಲ್ಪ ಬಣ್ಣ ಈರುಳ್ಳಿದು ಬದಲಾಗುವಾಗ ಸ್ವಲ್ಪ ಜಾಸ್ತಿಯೇ ಕರಿಬೇವು ಹಾಕಿದ್ದೇನೆ ನಾನು. ಕರಿಬೇವು ಹಾಕಿದ ತಕ್ಷಣ ಬೇಗ ಬ್ರೌನ್ ಆಗ್ತದೆ, ಅದಕ್ಕೋಸ್ಕರ ಸ್ವಲ್ಪ ಪಿಂಕ್ ಆಗುವಾಗಲೇ ನಾನು ಹಾಕಿಬಿಡ್ತೇನೆ. ಈಗ ನೋಡಿ ರೆಡಿಯಾದ ಈ ನಮ್ಮ ತೆಂಗಿನಕಾಯಿ ಹಾಕದೆ ಮಾಡಿದಂತಹ ಕೋಳಿಗೆ ಒಗ್ಗರಣೆ ಹಾಕಿದರೆ ರೆಡಿ ಆಯಿತು. ಇಲ್ಲಿಗೆ ನೀರು ದೋಸೆ, ಅನ್ನ, ಚಪಾತಿ ಅಥವಾ ಯಾವುದೇ ರೀತಿಯ ರೋಟಿಗೆ ಸಹ ತುಂಬ ರುಚಿಯಾಗಿರ್ತದೆ. ನೀವು ಒಂದು ಸಲ ಖಂಡಿತ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಇಷ್ಟು ರುಚಿಯಾದ
ಈ ಪದಾರ್ಥ ನಂತರ ಇನ್ನೊಂದು ಸಲ ಮಾಡಿ ತಿನ್ನಬೇಕು ಅನ್ನಿಸುವಷ್ಟು ನಿಮಗೆ ಮನಸ್ಸಾಗ್ತದೆ. ನೋಡಿದ್ರಲ್ಲ, ಸುಲಭ ರೀತಿಯಲ್ಲಿ ಮಾಡಿದಂತಹ ಈ ರೆಸಿಪಿಯನ್ನು. ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿಯಾಗ್ತೇನೆ. ನೋಡಿದೆಲ್ಲ ವೀಕ್ಷಕರಿಗೆ ಧನ್ಯವಾದ.